ಈ ವಿಮಾನ ದುರಂತ ಏನ್ ನಡೀತಲ್ಲ, ಈ ವಿಮಾನ ದುರಂತದಲ್ಲಿ 269 ಜನ ಈಗ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಮೃತದೇಹಗಳು ಸಿಗ್ತಾನೆ ಇದ್ದಾವೆ. ಎಂಥ ಒಂದು ಭೀಭತ್ಸ ಸನ್ನಿವೇಶ ಅಂತಂದ್ರೆ, ಸಂಪೂರ್ಣ ಸುಟ್ಟು ಕರಕಲಾಗಿರ್ತಕ್ಕಂಥ ಮೃತದೇಹಗಳು ಯಾರದು ಅಂತಾನು ಗುರುತು ಕೂಡ ಸಿಕ್ಕೋದಿಲ್ಲ. ಒಂದೇ ಒಂದು ನಿಮಿಷದಲ್ಲಿ, ಕೇವಲ ಒಂದು ನಿಮಿಷದ ಹಿಂದೆ ಜೀವಂತವಾಗಿದ್ದವರು ಒಂದೇ ಒಂದು ನಿಮಿಷದಲ್ಲಿ 269 ಮಂದಿ ಸಂಪೂರ್ಣ ಗುರುತು ಸಿಗದ ಕರಿಯ ಬೂದಿಯ ಬೊಂಬೆಯಾಗಿ ಮಾರ್ಪಡ್ತಾರೆ. ಅಂಥ ಒಂದು ಭೀಕರ ದುರಂತವನ್ನ ಭಾರತ ಕಂಡಿದೆ. ಸೊ ಈಗ ಇದರಲ್ಲಿ ಈ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕು ಅಂತ ಕನಿಷ್ಠ ಪಕ್ಷ ಒಂದ್ ಸ್ವಲ್ಪ ಪರಿಹಾರ ಕೊಡಬೇಕು ಅಂತಾನು, ಜೊತೆಗೆ ಈ ದೇಹಗಳನ್ನ ಏನು ಸಂಬಂಧಪಟ್ಟ ಕುಟುಂಬಸ್ಥರಿಗೆ ಹಸ್ತಾಂತರಿಸುವ ಮೊದಲು ಐಡೆಂಟಿಫಿಕೇಶನ್ ಇಂಥ ಕೆಲಸಗಳೆಲ್ಲ ಆಗ್ಬೇಕು. ಈಗ ಅದಕ್ಕೆ ಹೇಗ್ ಮಾಡ್ತಾರೆ ಅದನ್ನ? ಆ ಸೀನ್ ಆಫ್ ಕ್ರೈಮ್ ನೀವು ನೋಡಿದ್ರೆ ಅದು ಒಂದ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ. ಸೊ ಈಗ ಮೃತದೇಹಗಳನ್ನ ಐಡೆಂಟಿಫಿಕೇಶನ್ ಹೇಗ್ ಮಾಡ್ತಾರೆ? ಥ್ರೂ ಡಿಎನ್ಎ ಟೆಸ್ಟ್ ಅಂತಾರೆ. ಡಿಎನ್ಎ ಟೆಸ್ಟ್ ಹೇಗ್ ಮಾಡ್ತಾರೆ? ಈ ಎಲ್ಲ ಡೀಟೇಲ್ಸ್ ನ ತಿಳ್ಕೊಳ್ಳೋದಕ್ಕೆ, ನಮಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ತಜ್ಞರಿದ್ದಾರೆ. ಮೊದಲನೇದಾಗಿ ಫೋರೆನ್ಸಿಕ್ ಎಕ್ಸ್ಪರ್ಟ್, ವಿಧಿವಿಜ್ಞಾನ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ದಿನೇಶ್ ರಾವ್ ಅವರಿದ್ದಾರೆ. ನಮಸ್ಕಾರ ದಿನೇಶ್ ರಾವ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಅದೇ ರೀತಿ ಎಸ್ಡಿಎಂ ಡೆಂಟಲ್ ಕಾಲೇಜ್ ಧಾರವಾಡ, ಇದರ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ನ HOD ಆಗಿರ್ತಕ್ಕಂಥ ಡಾಕ್ಟರ್ ಆಶೀತ್ ಆಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಆಶೀತ್ ಆಚಾರ್ಯ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ವಿಮಾನ ದುರಂತದಲ್ಲಿ 269 ಜನ. ಈ ವಿಮಾನ ದುರಂತ ಏನ್ ನಡೀತಲ್ಲ, ಈ ವಿಮಾನ ದುರಂತದಲ್ಲಿ 269 ಜನ ಈಗ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಮೃತದೇಹಗಳು ಸಿಗ್ತಾನೆ ಇದ್ದಾವೆ. ಎಂಥ ಒಂದು ಭೀಭತ್ಸ ಸನ್ನಿವೇಶ ಅಂತಂದ್ರೆ, ಸಂಪೂರ್ಣ ಸುಟ್ಟು ಕರಕಲಾಗಿರ್ತಕ್ಕಂಥ ಮೃತದೇಹಗಳು ಯಾರದು ಅಂತಾನು ಗುರುತು ಕೂಡ ಸಿಕ್ಕೋದಿಲ್ಲ. ಒಂದೇ ಒಂದು ನಿಮಿಷದಲ್ಲಿ, ಕೇವಲ ಒಂದು ನಿಮಿಷದ ಹಿಂದೆ ಜೀವಂತವಾಗಿದ್ದವರು ಒಂದೇ ಒಂದು ನಿಮಿಷದಲ್ಲಿ 269 ಮಂದಿ ಸಂಪೂರ್ಣ ಗುರುತು ಸಿಗದ ಕರಿಯ ಬೂದಿಯ ಬೊಂಬೆಯಾಗಿ ಮಾರ್ಪಡ್ತಾರೆ. ಅಂಥ ಒಂದು ಭೀಕರ ದುರಂತವನ್ನ ಭಾರತ ಕಂಡಿದೆ. ಸೊ ಈಗ ಇದರಲ್ಲಿ ಈ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕು ಅಂತ ಕನಿಷ್ಠ ಪಕ್ಷ ಒಂದ್ ಸ್ವಲ್ಪ ಪರಿಹಾರ ಕೊಡಬೇಕು ಅಂತಾನು, ಜೊತೆಗೆ ಈ ದೇಹಗಳನ್ನ ಏನು ಸಂಬಂಧಪಟ್ಟ ಕುಟುಂಬಸ್ಥರಿಗೆ ಹಸ್ತಾಂತರಿಸುವ ಮೊದಲು ಐಡೆಂಟಿಫಿಕೇಶನ್ ಇಂಥ ಕೆಲಸಗಳೆಲ್ಲ ಆಗ್ಬೇಕು. ಈಗ ಅದಕ್ಕೆ ಹೇಗ್ ಮಾಡ್ತಾರೆ ಅದನ್ನ? ಆ ಸೀನ್ ಆಫ್ ಕ್ರೈಮ್ ನೀವು ನೋಡಿದ್ರೆ ಅದು ಒಂದ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ. ಸೊ ಈಗ ಮೃತದೇಹಗಳನ್ನ ಐಡೆಂಟಿಫಿಕೇಶನ್ ಹೇಗ್ ಮಾಡ್ತಾರೆ? ಥ್ರೂ ಡಿಎನ್ಎ ಟೆಸ್ಟ್ ಅಂತಾರೆ. ಡಿಎನ್ಎ ಟೆಸ್ಟ್ ಹೇಗ್ ಮಾಡ್ತಾರೆ? ಈ ಎಲ್ಲ ಡೀಟೇಲ್ಸ್ ನ ತಿಳ್ಕೊಳ್ಳೋದಕ್ಕೆ, ನಮಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ತಜ್ಞರಿದ್ದಾರೆ. ಮೊದಲನೇದಾಗಿ ಫೋರೆನ್ಸಿಕ್ ಎಕ್ಸ್ಪರ್ಟ್, ವಿಧಿವಿಜ್ಞಾನ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ದಿನೇಶ್ ರಾವ್ ಅವರಿದ್ದಾರೆ. ನಮಸ್ಕಾರ ದಿನೇಶ್ ರಾವ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಅದೇ ರೀತಿ ಎಸ್ಡಿಎಂ ಡೆಂಟಲ್ ಕಾಲೇಜ್ ಧಾರವಾಡ, ಇದರ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ನ HOD ಆಗಿರ್ತಕ್ಕಂಥ ಡಾಕ್ಟರ್ ಆಶೀತ್ ಆಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಆಶೀತ್ ಆಚಾರ್ಯ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ವಿಮಾನ ದುರಂತದಲ್ಲಿ 269 ಜನ. ಈ ವಿಮಾನ ದುರಂತ ಏನ್ ನಡೀತಲ್ಲ, ಈ ವಿಮಾನ ದುರಂತದಲ್ಲಿ 269 ಜನ ಈಗ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಮೃತದೇಹಗಳು ಸಿಗ್ತಾನೆ ಇದ್ದಾವೆ. ಎಂಥ ಒಂದು ಭೀಭತ್ಸ ಸನ್ನಿವೇಶ ಅಂತಂದ್ರೆ, ಸಂಪೂರ್ಣ ಸುಟ್ಟು ಕರಕಲಾಗಿರ್ತಕ್ಕಂಥ ಮೃತದೇಹಗಳು ಯಾರದು ಅಂತಾನು ಗುರುತು ಕೂಡ ಸಿಕ್ಕೋದಿಲ್ಲ. ಒಂದೇ ಒಂದು ನಿಮಿಷದಲ್ಲಿ, ಕೇವಲ ಒಂದು ನಿಮಿಷದ ಹಿಂದೆ ಜೀವಂತವಾಗಿದ್ದವರು ಒಂದೇ ಒಂದು ನಿಮಿಷದಲ್ಲಿ 269 ಮಂದಿ ಸಂಪೂರ್ಣ ಗುರುತು ಸಿಗದ ಕರಿಯ ಬೂದಿಯ ಬೊಂಬೆಯಾಗಿ ಮಾರ್ಪಡ್ತಾರೆ. ಅಂಥ ಒಂದು ಭೀಕರ ದುರಂತವನ್ನ ಭಾರತ ಕಂಡಿದೆ. ಸೊ ಈಗ ಇದರಲ್ಲಿ ಈ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕು ಅಂತ ಕನಿಷ್ಠ ಪಕ್ಷ ಒಂದ್ ಸ್ವಲ್ಪ ಪರಿಹಾರ ಕೊಡಬೇಕು ಅಂತಾನು, ಜೊತೆಗೆ ಈ ದೇಹಗಳನ್ನ ಏನು ಸಂಬಂಧಪಟ್ಟ ಕುಟುಂಬಸ್ಥರಿಗೆ ಹಸ್ತಾಂತರಿಸುವ ಮೊದಲು ಐಡೆಂಟಿಫಿಕೇಶನ್ ಇಂಥ ಕೆಲಸಗಳೆಲ್ಲ ಆಗ್ಬೇಕು. ಈಗ ಅದಕ್ಕೆ ಹೇಗ್ ಮಾಡ್ತಾರೆ ಅದನ್ನ? ಆ ಸೀನ್ ಆಫ್ ಕ್ರೈಮ್ ನೀವು ನೋಡಿದ್ರೆ ಅದು ಒಂದ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ. ಸೊ ಈಗ ಮೃತದೇಹಗಳನ್ನ ಐಡೆಂಟಿಫಿಕೇಶನ್ ಹೇಗ್ ಮಾಡ್ತಾರೆ? ಥ್ರೂ ಡಿಎನ್ಎ ಟೆಸ್ಟ್ ಅಂತಾರೆ. ಡಿಎನ್ಎ ಟೆಸ್ಟ್ ಹೇಗ್ ಮಾಡ್ತಾರೆ? ಈ ಎಲ್ಲ ಡೀಟೇಲ್ಸ್ ನ ತಿಳ್ಕೊಳ್ಳೋದಕ್ಕೆ, ನಮಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ತಜ್ಞರಿದ್ದಾರೆ. ಮೊದಲನೇದಾಗಿ ಫೋರೆನ್ಸಿಕ್ ಎಕ್ಸ್ಪರ್ಟ್, ವಿಧಿವಿಜ್ಞಾನ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ದಿನೇಶ್ ರಾವ್ ಅವರಿದ್ದಾರೆ. ನಮಸ್ಕಾರ ದಿನೇಶ್ ರಾವ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
ನಮಸ್ಕಾರ ಮೇಡಮ್. ಅದೇ ರೀತಿ ಎಸ್ಡಿಎಂ ಡೆಂಟಲ್ ಕಾಲೇಜು ಧಾರವಾಡ ಇದರ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನ HOD ಆಗಿರ್ತಕ್ಕಂಥ ಡಾಕ್ಟರ್ ಆಶೀತ್ ಆಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಆಶೀತ್ ಆಚಾರ್ಯ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ವಿಮಾನ ದುರಂತದಲ್ಲಿ 269 ಜನ. ಈ ವಿಮಾನ ದುರಂತ ಏನ್ ನಡೀತಲ್ಲ, ಈ ವಿಮಾನ ದುರಂತದಲ್ಲಿ 269 ಜನ ಈಗ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಮೃತದೇಹಗಳು ಸಿಗ್ತಾನೆ ಇದ್ದಾವೆ. ಎಂಥ ಒಂದು ಭೀಭತ್ಸ ಸನ್ನಿವೇಶ ಅಂತಂದ್ರೆ, ಸಂಪೂರ್ಣ ಸುಟ್ಟು ಕರಕಲಾಗಿರ್ತಕ್ಕಂತಹ ಮೃತದೇಹಗಳು ಯಾರದು ಅಂತಾನು ಗುರುತು ಕೂಡ ಸಿಕ್ಕೋದಿಲ್ಲ. ಒಂದೇ ಒಂದು ನಿಮಿಷದಲ್ಲಿ, ಕೇವಲ ಒಂದು ನಿಮಿಷದ ಹಿಂದೆ ಜೀವಂತವಾಗಿದ್ದವರು ಒಂದೇ ಒಂದು ನಿಮಿಷದಲ್ಲಿ 269 ಮಂದಿ ಸಂಪೂರ್ಣ ಗುರುತು ಸಿಗದ ಕರಿಯ ಬೂದಿಯ ಬೊಂಬೆಯಾಗಿ ಮಾರ್ಪಡ್ತಾರೆ. ಅಂಥ ಒಂದು ಭೀಕರ ದುರಂತವನ್ನ ಭಾರತ ಕಂಡಿದೆ. ಸೊ ಈಗ ಇದರಲ್ಲಿ ಈ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕು ಅಂತ ಕನಿಷ್ಠ ಪಕ್ಷ ಒಂದು ಸ್ವಲ್ಪ ಪರಿಹಾರ ಕೊಡಬೇಕು ಅಂತಾನೋ, ಜೊತೆಗೆ ಈ ದೇಹಗಳನ್ನ ಏನು ಸಂಬಂಧಪಟ್ಟ ಕುಟುಂಬಸ್ಥರಿಗೆ ಹಸ್ತಾಂತರಿಸುವ ಮೊದಲು ಐಡೆಂಟಿಫಿಕೇಶನ್, ಇಂಥ ಕೆಲಸಗಳೆಲ್ಲ ಆಗ್ಬೇಕು. ಈಗ ಅದಕ್ಕೆ ಹೇಗ್ ಮಾಡ್ತಾರೆ ಅದನ್ನ? ಆ ಸೀನ್ ಆಫ್ ಕ್ರೈಮ್ ನೀವು ನೋಡಿದ್ರೆ ಅದು ಒಂದ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ. ಸೊ ಈಗ ಮೃತದೇಹಗಳನ್ನ ಐಡೆಂಟಿಫಿಕೇಶನ್ ಹೇಗ್ ಮಾಡ್ತಾರೆ? ಥ್ರೂ DNA ಟೆಸ್ಟ್ ಅಂತಾರೆ. DNA ಟೆಸ್ಟ್ ಹೇಗ್ ಮಾಡ್ತಾರೆ? ಈ ಎಲ್ಲ ಡೀಟೇಲ್ಸ್ ನ ತಿಳ್ಕೊಳ್ಳೋದಕ್ಕೆ, ನಮಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ತಜ್ಞರಿದ್ದಾರೆ. ಮೊದಲನೇದಾಗಿ ಫಾರೆನ್ಸಿಕ್ ಎಕ್ಸ್ಪರ್ಟ್, ವಿಧಿವಿಜ್ಞಾನ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ದಿನೇಶ್ ರಾವ್ ಅವರಿದ್ದಾರೆ. ನಮಸ್ಕಾರ ದಿನೇಶ್ ರಾವ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಅದೇ ರೀತಿ ಎಸ್ಡಿಎಂ ಡೆಂಟಲ್ ಕಾಲೇಜು ಧಾರವಾಡ ಇದರ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನ HOD ಆಗಿರ್ತಕ್ಕಂಥ ಡಾಕ್ಟರ್ ಆಶೀತ್ ಆಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಆಶೀತ್ ಆಚಾರ್ಯ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ವಿಮಾನ ದುರಂತದಲ್ಲಿ 269 ಜನ. ಈ ವಿಮಾನ ದುರಂತ ಏನ್ ನಡೀತಲ್ಲ, ಈ ವಿಮಾನ ದುರಂತದಲ್ಲಿ 269 ಜನ ಈಗ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಮೃತದೇಹಗಳು ಸಿಗ್ತಾನೆ ಇದ್ದಾವೆ. ಎಂಥ ಒಂದು ಭೀಭತ್ಸ ಸನ್ನಿವೇಶ ಅಂತಂದ್ರೆ, ಸಂಪೂರ್ಣ ಸುಟ್ಟು ಕರಕಲಾಗಿರ್ತಕ್ಕಂತಹ ಮೃತದೇಹಗಳು ಯಾರದು ಅಂತಾನು ಗುರುತು ಕೂಡ ಸಿಕ್ಕೋದಿಲ್ಲ. ಒಂದೇ ಒಂದು ನಿಮಿಷದಲ್ಲಿ, ಕೇವಲ ಒಂದು ನಿಮಿಷದ ಹಿಂದೆ ಜೀವಂತವಾಗಿದ್ದವರು ಒಂದೇ ಒಂದು ನಿಮಿಷದಲ್ಲಿ 269 ಮಂದಿ ಸಂಪೂರ್ಣ ಗುರುತು ಸಿಗದ ಕರಿಯ ಬೂದಿಯ ಬೊಂಬೆಯಾಗಿ ಮಾರ್ಪಡ್ತಾರೆ. ಅಂಥ ಒಂದು ಭೀಕರ ದುರಂತವನ್ನ ಭಾರತ ಕಂಡಿದೆ. ಸೊ ಈಗ ಇದರಲ್ಲಿ ಈ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕು ಅಂತ ಕನಿಷ್ಠ ಪಕ್ಷ ಒಂದು ಸ್ವಲ್ಪ ಪರಿಹಾರ ಕೊಡಬೇಕು ಅಂತಾನೋ, ಜೊತೆಗೆ ಈ ದೇಹಗಳನ್ನ ಏನು ಸಂಬಂಧಪಟ್ಟ ಕುಟುಂಬಸ್ಥರಿಗೆ ಹಸ್ತಾಂತರಿಸುವ ಮೊದಲು ಐಡೆಂಟಿಫಿಕೇಶನ್, ಇಂಥ ಕೆಲಸಗಳೆಲ್ಲ ಆಗ್ಬೇಕು. ಈಗ ಅದಕ್ಕೆ ಹೇಗ್ ಮಾಡ್ತಾರೆ ಅದನ್ನ? ಆ ಸೀನ್ ಆಫ್ ಕ್ರೈಮ್ ನೀವು ನೋಡಿದ್ರೆ ಅದು ಒಂದ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ. ಸೊ ಈಗ ಮೃತದೇಹಗಳನ್ನ ಐಡೆಂಟಿಫಿಕೇಶನ್ ಹೇಗ್ ಮಾಡ್ತಾರೆ? ಥ್ರೂ DNA ಟೆಸ್ಟ್ ಅಂತಾರೆ. DNA ಟೆಸ್ಟ್ ಹೇಗ್ ಮಾಡ್ತಾರೆ? ಈ ಎಲ್ಲ ಡೀಟೇಲ್ಸ್ ನ ತಿಳ್ಕೊಳ್ಳೋದಕ್ಕೆ, ನಮಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ತಜ್ಞರಿದ್ದಾರೆ. ಮೊದಲನೇದಾಗಿ ಫಾರೆನ್ಸಿಕ್ ಎಕ್ಸ್ಪರ್ಟ್, ವಿಧಿವಿಜ್ಞಾನ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ದಿನೇಶ್ ರಾವ್ ಅವರಿದ್ದಾರೆ. ನಮಸ್ಕಾರ ದಿನೇಶ್ ರಾವ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಅದೇ ರೀತಿ ಎಸ್ಡಿಎಂ ಡೆಂಟಲ್ ಕಾಲೇಜು ಧಾರವಾಡ ಇದರ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನ HOD ಆಗಿರ್ತಕ್ಕಂಥ ಡಾಕ್ಟರ್ ಆಶೀತ್ ಆಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಆಶೀತ್ ಆಚಾರ್ಯ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ವಿಮಾನ ದುರಂತದಲ್ಲಿ 269 ಜನ.